ಅದನ್ನ ತೆಗೆದು ಸ್ವಲ್ಪ ಸೈಡಿಗೆ ಇಡ್ರಿ ಅಂತಂದ್ರೆ 15-20 ತಿಂಗಳಾಯ್ತು ಅಂದ್ರೂ ಅದು ಸೈಡಿಗೆ ಇಡಕ್ ಆಗ್ತಾ ಇಲ್ಲ. ಅವ್ರು ಖುದ್ದಾಗಿ ಹೇಳ್ತಾರೆ ಏನ್ ಮಾಡ್ಬೇಕ್ರಿ, ನಾವು ಲೈನ್ ಮ್ಯಾನ್ಗಳಿಗೆ 3-4 ತಿಂಗಳಿಂದ ಪಗಾರ ಇಲ್ಲ, ಅವ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಅಸಹಾಯಕತೆ ಅವ್ರು ತೋರ್ತಾ ಇದ್ದಾರೆ. ಒಬ್ಬ ಹಿರಿಯ ಅಧಿಕಾರಿ ಈ ತರ ಅಸಹಾಯಕತೆ ಆದ್ರೆ ಇನ್ನು ಸಾಮಾನ್ಯ ಜನದ ಪರಿಸ್ಥಿತಿ ಏನಾಗ್ತದೆ ಅಂತ ಯೋಚನೆ ಮಾಡ್ರಿ. ನೀವು ಸಬ್ ರಿಜಿಸ್ಟರ್ ಗತಿ ಏನಾದ್ರು ನೋಡ್ಕೊಳ್ರಿ. ಈ ಸರ್ಕಾರ ಬಂದ ಮೇಲೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಅದು ಜಾಸ್ತಿ ಆಗಿದೆ ಅಂತ ಇವ್ರಿಗೆ ಕಡಿಮೆ ಆಯ್ತು ಅಂತ ತಿಳ್ಕೊಂಡ್ರೆ ಪಾಪ ಅವ್ರು ಇನ್ನಿಷ್ಟು ಜಾಸ್ತಿ ಮಾಡ್ರ. ನೀವು ಇಷ್ಟು ಕೊಡೋ ತನಕ ನಾವು ಸಬ್ ರಿಜಿಸ್ಟರ್ ಇದು ಮಾಡೋದಿಲ್ಲ ಅಂತ ಹೇಳ್ತಾರಂತ. ನಮ್ಗೆ ಎಷ್ಟು ಸಾಕಷ್ಟು ಇದು ಕಂಪ್ಲೇಂಟ್ಸ್ ಬಂದ ಇದ್ರ ಮೇಲೆ ನಮಗೆ. ಇನ್ನು ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಅವ್ರು ಸರ್ವೆ ಮೊದಲು ಆಫೀಸ್ ಸರ್ವೆ ಮಾಡಿಸ್ಬೇಕಾದ್ರೆ ಎಲ್ಲಿ ನಿಮ್ಮ ಆಫೀಸ್ ಅಂತ ಹೇಳಿ. ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಅಧಿಕಾರಿಗಳಿಲ್ಲ. 3 ತಿಂಗಳಿಂದ ನೀವೇ ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ಮತ್ ನೀವೇನ್ ಬೇರೆಯವ್ರು ಸರ್ವೆ ಮಾಡಿಸ್ತೀರಿ ನೀವು? ಈಗ 150 ಸರ್ವೆ ನಂಬರ್ ಹೇಳ್ತೀನಿ. ನಮ್ಮ ಯಾದಗಿರಿ ಈಗ ತಾಂಡಗಳಲ್ಲೆಲ್ಲ ಅದ್ರ ಅಲ್ಲಿ ರಿಂಗ್ ರೋಡ್ ಹೋಗ್ತಾ ಇದೆ, ಅಲ್ಲಿ ಸರ್ವೆ ಮಾಡಿಸ್ರಿ, ರೋಡ್ ಎಲ್ಲಿ ಅದ, ನಮ್ಮ ಹೊಲಗಳಲ್ಲಿ ಯಾವ ಕರೆಕ್ಟ್ ಆಗಿ ತೋರಿಸ್ರಿ ಅಂತ ಹೇಳಿ ತಿಂಗಳಾನ್ಗಟ್ಟಲೆ 1 ವರ್ಷ ಆಯ್ತು, ಇಲ್ಲಿವರೆಗೂ ಅದನ್ನು ಸರ್ವೆ ಮಾಡ್ಸಕ್ತಾ ಇರಲಿಲ್ಲ. ಭೀಮನಗರ ತಾಂಡದ್ದು ಸುತ್ತಮುತ್ತ ತಾಂಡಗಳಲ್ಲಿ ಅಲ್ಲಿ ಸರ್ವೆ ಮಾಡಿಸಿ ಪಾಣಿ ಹೊಂಚಾಗುತ್ತದ, ಜಾಗ ಹೊಂಚಾಗುತ್ತ, ಅದನ್ನು ಮಾಡಿಸ್ಕೊಡ್ರಿ ಅಂದ್ರೆ ಇನ್ನೂವರೆಗೂ ಮಾಡಕ್ತಾ ಇರಲಿಲ್ಲ. ಪ್ರತಿ ಹಳ್ಳಿಯಲ್ಲಿ ಈ ಸಮಸ್ಯೆ ಇದೆ, ನೀರಿನ ಸಮಸ್ಯೆ. ನಮ್ಮ ಪಕ್ಷದಲ್ಲಿದ್ದಾಗ, ನಾವು ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ಆರೋ ಪ್ಲಾಂಟ್ಗಳನ್ನು ಮಾಡಿದೀವಿ. ಆ ಆರೋ ಪ್ಲಾಂಟ್ಗಳನ್ನು ನಡೆಸಕ್ ಆಗ್ತಾ ಇಲ್ಲ ಇವರಿಗೆ. ಎಲ್ಲಾ ಆರೋ ಪ್ಲಾಂಟ್ಗಳು ಬಂದಾಗ್ಯಾವ, ಮೇಂಟೆನೆನ್ಸ್ ಮಾಡಕ್ ಆಗ್ತಾ ಇಲ್ಲ ಇವರಿಗೆ. ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀರಿ, ಈಗಿನ ತೋರಿಸಿರಲ್ಲ ನೀರು, ಈ ನೀರು ಕುಡಿಬೇಕಾ ನಾವು? ಇದು ಬೇರೆ ಎಲ್ಲ ಇಲ್ಲ. ಯಾದಗಿರಿ ಸಿಟಿದು ಹಾಲತ್ತಿದು, ಹಳ್ಳಿಗಳಂತೂ ಬಹಳ ದೂರಳಿತ್ತು. 22ನೇ ವಾರ್ಡಿಂದ 21 ವಾರ್ಡ್ ನಮ್ಮ ಹಿರಿಯರ್ಸಿದು ವಾರ್ಡಲ್ಲಿ ಬರ್ತಕ್ಕಂಥ ಈ ನೀರು ಕುಡಿಬೇಕು ನೋಡ್ರಿ. ನಾವು ಇಂಥ ನೀರು ಕುಡಿದ್ರೆ ನೀವು ಓಟ್ ಹಾಕಿಸ್ಕೊಂಡ್ರೆ ಈ ನೀರು ಕುಡಿಯುತ್ತಾ? ಇನ್ನು ಬಹಳಷ್ಟು ಜನ ಹೇಳ್ತಾರ. ಇನ್ನೂ ಒಂದು ಪೇಪರ್ ಎಲ್ಲ ಬಂದು ನಿನ್ನೆ ಒಬ್ಬ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾರ. ಮತ್ತೆ ಅವ್ರು ಬಿಜೆಪಿ ಎಲ್ಲ ಕಾಂಗ್ರೆಸ್ನವರು, ಕಾಂಗ್ರೆಸ್ ಕಾರ್ಯಕರ್ತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾರ. MLA ಇರೋದು ಯಾರ್ರಿ, ಅಪ್ಪನೋ ಮಗನೋ ಅಂತ ಕೇಳೋ ಪರಿಸ್ಥಿತಿ ಕಾಂಗ್ರೆಸ್ ಕಾರ್ಯಕರ್ತ. ಅಲ್ಲೇ ಹೇಳ್ತಾರೆ ಇಲ್ಲ, ಅಲ್ಲಿ ಹೋಗಪ್ಪ, ಅಲ್ಲಿ ಹೋಗ ಅಂತ ಹೇಳಿದ್ರೆ ಯಾರಿಗೆ ಗೊತ್ತು? ನಾನು ಹೇಳಿದ್ರೆ ಮತ್ತೆ ಜಗಳ ಆಡ್ತಾನಂತ ಅಂಜಿಕಾದ ಏನಾದ ಅವರಿಗೆ. ನಾವು ಪರ್ಸನಲ್ ನೋಡ್ತಾ ಇಲ್ಲ, ನಿಮ್ಮ ಬಗ್ಗೆ ಪರ್ಸನಲ್, ನಮ್ಮ ಬಗ್ಗೆ ಏನಿಲ್ಲ. ಯಾರ ಬಗ್ಗೆ ಪರ್ಸನಲ್ ಇಲ್ಲ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಆದ್ರಿಂದ ಇದನ್ನು ಮಾತಾಡ್ತಾ ಇರ್ತೀವಿ. ಯಾರ ಬಗ್ಗೆ ನಾವು ಪರ್ಸನಲ್ ಟೀಕೆ ನಾವು ಎಂದೂ ಮಾಡಿಲ್ಲ.